ಮನುಷ್ಯನ ಸಾರ್ವಭೌಮಕ್ಕೆ ಕಾಂಪಿಟಿಷನ್ ಕೊಡಲು ಯಾವುದಾದ್ರೂ ಒಂದು ಪ್ರಾಣಿ ಬಂದರೆ ಹೇಗಾಗುತ್ತೆ? ಇದೇ ಕಾನ್ಸೆಪ್ಟ್ ನ ಇಟ್ಟುಕೊಂಡು ಪ್ಲಾನೆಟ್ಸ್ ಆಫ್ ದ ಏಪ್ಸ್ ಸಿನಿಮಾ ನಿರ್ಮಾಣಗೊಂಡಿದೆ. ಪ್ಲಾನೆಟ್ಸ್ ಆಫ್ ದ ಏಪ್ಸ್ ಲೆ ಪ್ಲಾನೆಟಿ ಡೆಸ್ ಸಿಂಗೇಸ್ ಎಂಬ ಫ್ರೆಂಚ್ ನೋವೆಲ್ ನಿಂದ ಸ್ಫೂರ್ತಿ ಪಡೆದು ಸಿನಿಮಾಗಳಾಗಿವೆ. ಇದರ ನಿರ್ಮಾಣ ಸಂಸ್ಥೆ 20th ಫಾಕ್ಸ್ ಸೆಂಚುರಿ ಕಂಪನಿಯಾಗಿದ್ದು 1968ರಿಂದ ಸಿನಿಮಾಗಳು ಬರುತ್ತಿವೆ. ಈ ಫ್ರಾಂಚೈಸ್ ನಲ್ಲಿ ಈಗಾಗಲೇ 6 ಚಿತ್ರಗಳು ಬಂದು ಹೋಗಿವೆ. 2011ರಲ್ಲಿ ಈ ಫ್ರಾಂಚೈಸಿಯನ್ನು ಮತ್ತೆ ರೀಬೂಟ್ ಮಾಡಿ ಹೊಸ ಫ್ರಾಂಚೈಸಿಯನ್ನು ಹುಟ್ಟು ಹಾಕಿದರು. ಆ ಫ್ರಾಂಚೈಸಿಯನ್ನ ಇನ್ನು ಮುಂದೆ ವಿವರಿಸ್ತೀನಿ. ಅದರ ಮೊದಲ ಭಾಗ 2011ರಲ್ಲಿ ರೈಸ್ ಆಫ್ ದ ಪ್ಲಾನೆಟ್ ಆಫ್ ದ ಏಪ್ಸ್ ಎಂಬ ಚಿತ್ರದಿಂದ ಶುರುವಾಗುತ್ತೆ. ಇದು ನನ್ನ ಚೊಚ್ಚಲ ಪ್ರಯತ್ನ. ತಪ್ಪುಗಳಿದ್ದಲ್ಲಿ ಮನ್ನಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಚಾನೆಲ್ಗೆ ಸ್ವಾಗತ. ಸ್ಯಾನ್ ಫ್ರಾನ್ಸಿಸ್ಕೋನ ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ ರಾಸಾಯನಶಾಸ್ತ್ರಜ್ಞ ವಿಲ್ ರೆಡ್ಮನ್ ಅಲ್ಝೈಮರ್ನ ಔಷಧಿ ಕಂಡುಹಿಡಿಯಲು ಬಯೋಟೆಕ್ನಾಲಜಿ ಕಂಪನಿ ಜೆನ್ಸೆನ್ ಚಿಂಪಾಂಜಿಗಳ ಮೇಲೆ ವೈರಸ್ ಆಧಾರಿತ ಮೆಡಿಸನ್ ALZ-112 ಅನ್ನು ಟೆಸ್ಟ್ ಮಾಡುತ್ತಿದ್ದಾರೆ. ALZ-112 ಅನ್ನು ಬ್ರೈಟ್ ಐಸ್ ಎಂಬ ಚಿಂಪಾಂಜಿಗೆ ನೀಡಲಾಗುತ್ತದೆ. ಇದು ಅವಳ ಇಂಟೆಲಿಜೆನ್ಸ್ ಲೆವೆಲ್ ಹೆಚ್ಚಿಸುತ್ತದೆ. ವಿಲ್ ದೊಡ್ಡ ಬಿಸಿನೆಸ್ ಕಂಪನಿಗೆ ಮೆಡಿಸಿನ್ಗಳ ಇನ್ವೆಸ್ಟ್ಮೆಂಟ್ ಮಾಡಲು ಪ್ರೆಸೆಂಟೇಷನ್ ಕೊಡುತ್ತಿರುವ ಸಮಯದಲ್ಲಿ ಪರೀಕ್ಷೆಗಾಗಿ ಬ್ರೈಟ್ ಐಸ್ ಗಳನ್ನು ಹೊರತೆಗೆದು ಒಬ್ಬ ಸ್ಟಾಫ್ ಅವಳ ಕೇಜ್ ಗೇಟ್ ನಲ್ಲಿ ಕೈ ಹಾಕಿ ಕರೆಯುತ್ತಾನೆ. ಆದರೆ ಬ್ರೈಟ್ ಐಸ್ ಸಿಟ್ಟಿನಲ್ಲಿ ಅವನ ಕೈ ಎಳೆಯುತ್ತಾಳೆ. ಲ್ಯಾಬ್ ಸ್ಟಾಫ್ ಅವಳನ್ನು ಪಂಜರದಿಂದ ಬಲವಂತವಾಗಿ ಹೊರತೆಗೆದಾಗ ಅವಳು ಸಿಟ್ಟಿನಲ್ಲಿ ಲ್ಯಾಬ್ನಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸುತ್ತಿರುವಾಗ ಐಸ್ ಗಾಜ್ ಹೊಡೆದು ಮೀಟಿಂಗ್ ರೂಮ್ ನಲ್ಲಿ ನುಗ್ಗುತ್ತಾಳೆ. ತಕ್ಷಣ ಗಾರ್ಡ್ ರೂಮ್ ಗೆ ಬಂದು ಗುಂಡು ಹಾರಿಸಿಕೊಳ್ಳುತ್ತಾನೆ. ವಿಲ್ ನ ಹೆಡ್ ಸ್ಟೀವನ್ ಜೋಕಬ್ಸ್ ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡುತ್ತಾನೆ ಮತ್ತು ಚಿಂಪಾಂಜಿಗಳನ್ನು ಹೊಡೆದು ಹಾಕುವ ಆದೇಶ ಕೊಡುತ್ತಾನೆ. ಇದಾದ ಕೆಲವು ದಿನಗಳ ನಂತರ ವಿಲ್ ಅಸಿಸ್ಟೆಂಟ್ ರಾಬರ್ಟ್ ಫ್ರಾಂಕ್ಲಿನ್ ಬ್ರೈಟ್ ಐಸ್ ನ ಸಿಟ್ಟಿಗೆ ಕಾರಣ ಅವಳು ರೀಸೆಂಟ್ ಆಗಿ ಒಂದು ಮಗುಗೆ ಜನ್ಮ ನೀಡಿದಳು, ಅದಕ್ಕಾಗಿ ಅವಳು ಆ ರೀತಿ ವರ್ತಿಸಿದಳು ಅಂತ ಅರ್ಥ ಮಾಡಿಸುತ್ತಾನೆ ಮತ್ತು ಆ ಮಗುವನ್ನು ನೀನೇ ಸಾಕು ಅಥವಾ ಅದನ್ನು ಸಾಯಿಸು ಅಂತ ಹೇಳುತ್ತಾನೆ. ನಿಕ್ ಇಷ್ಟವಿಲ್ಲದ ಬೇಬಿ ಚಿಂಪಾಂಜಿಯನ್ನು ಮನೆಗೆ ತಗೊಂಡು ಬರ್ತಾನೆ. ಅದಕ್ಕೆ ಸೀಸರ್ ಎಂದು ಹೆಸರಿಡುತ್ತಾನೆ. ಸೀಸರ್ಗೆ ಬೆಳೆಸುವ ಸಮಯದಲ್ಲಿ ಅದರ ತಾಯಿಯಂತೆ ALZ-112 ಮೆಡಿಸನ್ ಇಂದ ಬಂದ ಬುದ್ಧಿವಂತಿಕೆ ಅದಕ್ಕೂ ಬಂದಿದೆ ಅಂತ ಗೊತ್ತಾಗುತ್ತೆ. 3 ವರ್ಷಗಳ ನಂತರ ಸೀಸರ್ ಹೆಚ್ಚು ಬುದ್ಧಿವಂತನಾಗುತ್ತಾನೆ. ಅವನು ಸೈನ್ ಲ್ಯಾಂಗ್ವೇಜ್ ಮೂಲಕ ಮನುಷ್ಯರ ಜೊತೆ ಮಾತನಾಡಬಲ್ಲನು. ಇದರ ನಡುವೆ ನಿಲ್ಗೆ ಸ್ಯಾನ್ ಫ್ರಾನ್ಸಿಸ್ಕೋ ಝೂ ನಲ್ಲಿ ಪ್ರೈಮಟಾಲಜಿಸ್ಟ್ ಡಾಕ್ಟರ್ ಕೆರೋಲಿನಾ ಅಲಹಾನ್ ಜೊತೆ ಲವ್ ಆಗುತ್ತೆ. 5 ವರ್ಷಗಳ ನಂತರ ಸೀಸರ್ ಈಗ ಯುವ ಅವಸ್ಥೆಗೆ ತಲುಪಿದ್ದಾನೆ. ವಿಲ್ ಮತ್ತು ಕ್ಯಾರೋಲಿನಾ ಸೀಸರ್ ನನ್ನು ಮುಯ್ಯರ್ ಹುಡ್ಸ್ ನ್ಯಾಷನಲ್ ಪಾರ್ಕ್ ನ ರೆಡ್ ಹುಡ್ ಅರಣ್ಯಕ್ಕೆ ಕರೆದೊಯ್ಯುತ್ತಾರೆ. ಕೆಲ ಸಮಯ ಸ್ವತಂತ್ರದಿಂದ ಓಡಾಡಿದ ಸೀಸರ್ ನ ಮನೆಗೆ ಕರ್ಕೊಂಡು ಹೋಗುವಾಗ ಒಂದು ನಾಯಿ ಸೀಸರ್ ಗೆ ಬಗಳುತ್ತಿರುತ್ತೆ. ಅದಕ್ಕೂ ಕುತ್ತಿಗೆಗೆ ಬೆಲ್ಟ್ ಇರೋದು ಮತ್ತು ಸೀಸರ್ಗೂ ಇರೋದು ನೋಡಿ ಸೀಸರ್ ಯೋಚಿಸೋಕೆ ಶುರು ಮಾಡ್ತಾನೆ. ಜೊತೆಗೆ ವಿಲ್ ಮೇಲೆ ಮುನಿಸ್ಕೊಳ್ತಾನೆ. ನಿಲ್ ಸೀಸರ್ ನನ್ನು ಲ್ಯಾಬ್ ನ ಹೊರಗಡೆ ಕರ್ಕೊಂಡು ಬಂದು ಸೀಸರ್ ನ ಹುಟ್ಟಿನ ಬಗ್ಗೆ ಹೇಳುತ್ತಾನೆ. ಅವನ ಅಮ್ಮನಿಗೆ ಕೊಟ್ಟ ALZ-112 ನಿಂದ ಅವಳಿಗೆ ಬುದ್ಧಿವಂತಿಕೆ ಬಂದಿರುವುದು ಮತ್ತು ಅವಳ ಸಾವಿನ ಬಗ್ಗೆ ಹೇಳುತ್ತಾನೆ. ಇದರ ನಡುವೆ ವಿಲ್ ತನ್ನ ತಂದೆ ಚಾರ್ಲ್ಸ್ ಗೆ ALZ-112 ಟ್ರೀಟ್ಮೆಂಟ್ ನೀಡುತ್ತಾನೆ. ಇದು ಅವನ ತಂದೆಯ ಮರುವಿಕೆಯನ್ನು ಸರಿಪಡಿಸುತ್ತದೆ. ಕೆಲ ದಿನಗಳು ಚೆನ್ನಾಗಿದ್ದ ಚಾರ್ಲ್ಸ್ ALZ-112 ಪ್ರಭಾವ ಕಡಿಮೆಯಾಗಿ ಅವನ ಹಳೆ ಸ್ಥಿತಿಗೆ ಮರಳುತ್ತಾನೆ. ಡಗ್ಲಸ್ ಹನಿಕರ್ ವಿಲ್ ನ ನೇಬರ್ ಆಗಿರುತ್ತಾನೆ. ಅವನ ಕಾರನ್ನು ಮರುವಿನಲ್ಲಿ ತನ್ನದೆಂದು ಡ್ರೈವ್ ಮಾಡಿ ಗಾಡಿ ನುಜ್ಜು ಮಾಡುವ ಸಮಯ ಡಗ್ಲಸ್ ಹನ್ಸಿಕರ್ ಚಾರ್ಲ್ಸ್ ಗೆ ಹೊಡೆಯುವುದನ್ನು ನೋಡಿ ಚಾರ್ಲ್ಸ್ ನನ್ನು ಕಾಪಾಡಲು ಬಂದ ಸೀಸರ್ ಡಗ್ಲಸ್ ಹನ್ಸಿಕರ್ ಬೆರಳು ತಿಂದಾಕ್ತಾನೆ. ಇದರ ಪರಿಣಾಮ ಕೋರ್ಟ್ ಮಂಗಗಳ ಆಶ್ರಯಕ್ಕೆ ಏಪ್ಸ್ ಶೆಲ್ಟರ್ ಗೆ ಹಾಕಲು ಆದೇಶ ನೀಡುತ್ತೆ. ನಿಲ್ ಖುದ್ದಾಗಿ ಸೀಸರ್ನ ಕರ್ಕೊಂಡು ಬಂದು ಕೆಲ ದಿನಗಳ ನಂತರ ನಾನು ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಶೆಲ್ಟರ್ ನಲ್ಲಿ ಬಟ್ಟೆ ಹಾಕಿರುವ ಮತ್ತು ತಮಗಿಂತ ಭಿನ್ನ ಇರುವ ಸೀಸರ್ ನನ್ನು ನೋಡಿ ಚಿಂಪಾಂಜಿ ರಾಕೆಟ್ ಸೀಸರ್ ಬಟ್ಟೆಗಳನ್ನು ಹರಿದ ಹಾಕುತ್ತೆ ಮತ್ತು ಚೀಫ್ ಗಾರ್ಡ್ ಡಾರ್ಜ್ ಲೆಂಡನ್ ಊಟದ ವಿಷಯಕ್ಕೆ ಸೀಸರ್ ನ ಪೀಡಿಸ್ತಾನೆ. ಸೀಸರ್ ಸೈನ್ ಲ್ಯಾಂಗ್ವೇಜ್ ತಿಳಿದಿರುವ ಮಾಜಿ ಸರ್ಕಸ್ ಒರಂಗಟಾನ್ ಮಾರಿಸ್ ನೊಂದಿಗೆ ಫ್ರೆಂಡ್ಶಿಪ್ ಬೆಳೆಸುತ್ತಾನೆ. ಸೀಸರ್ ತನ್ನ ಪಂಜರವನ್ನು ಅನ್ಲಾಕ್ ಮಾಡುವುದು ಕಲಿಯುತ್ತಾನೆ. ಪಂಜರದಿಂದ ಫ್ರೀಯಾಗಿ ಉಳಿದ ದೊಡ್ಡ ಗಾರ್ಡನ್ ಅಲ್ಲಿ ಓಡಾಡುತ್ತಾನೆ. ಬಕ್ ಎಂಬ ದೊಡ್ಡ ಗೊರಿಲಾವನ್ನು ಹೊರತೆಗೆದು ಅದರ ಸಹಾಯದಿಂದ ರಾಕೆಟ್ ಚಿಂಪಾಂಜಿಯ ಒಪ್ಪಿಗೆ ಪಡೆದು ಸೀಸರ್ ಆಲ್ಫಾ ಲೀಡರ್
ಸ್ಥಾನ ಪಡೆಯುತ್ತಾನೆ. ಇದೇ ವೇಳೆ ELZ-112 ನನ್ನ ತಂದೆಗೆ ಕೊಟ್ಟಿದ್ದೆ, ಅದರಿಂದ ಆರೋಗ್ಯ ಸುಧಾರಣೆಯಾಗಿತ್ತು ಅಂತ ಜೋಕಬ್ಸ್ಗೆ ಹೇಳ್ತಾನೆ. ಜೋಕಬ್ಸ್ ಮೆಡಿಸಿನ್ ಹೆಚ್ಚು ಪವರ್ಫುಲ್ ಗ್ಯಾಸ್ ಫಾರ್ಮ್ ALZ-113 ತಯಾರಿಸಲು ಪ್ರಾರಂಭಿಸುತ್ತಾನೆ. ವಿಲ್ ತಂದೆಗೆ ಅದು ಬುದ್ಧಿವಂತಿಕೆಯನ್ನು ಸುಧಾರಿಸಬಹುದು ಅಂತ ನೀಲ್ ತನ್ನ ತಂದೆಗಾಗಿ ಔಷಧಿಯನ್ನು ಮನೆಗೆ ತಗೊಂಡುಕೊಂಡು ಹೋಗುತ್ತಾನೆ. ಆದರೆ ಚಾರ್ಲ್ಸ್ ಟ್ರೀಟ್ಮೆಂಟ್ ಬೇಡವೆಂದು ವಿಲ್ ಕೈ ಹಿಡಿದು ಮಲಗುತ್ತಾನೆ. ರಾತ್ರಿ ನಿದ್ರೆಯಲ್ಲೇ ಸಾಯುತ್ತಾನೆ. ಈ ಕಡೆ ಕೋಬಾ ಎಂಬ ಚಿಂಪಾಂಜಿ ಮೇಲೆ ಮೆಡಿಸಿನ್ ಟೆಸ್ಟ್ ಮಾಡುತ್ತಿರುವ ಸಮಯದಲ್ಲಿ ಫ್ರಾಂಕಿನ್ ಮೇಲೆ ಆಕಸ್ಮಿಕವಾಗಿ ALZ-113 ಮೈ ಮೇಲೆ ಚೆಲ್ಲುತ್ತೆ. ಅದರಿಂದ ಅವನ ಆರೋಗ್ಯ ಹದಗೆಡುತ್ತೆ. ವಿಲ್ ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಅಪಾಯಕಾರಿ ಪ್ರಯೋಗಗಳನ್ನ ಜೇಕಬ್ಸ್ ನಿರಂತರ ಮಾಡುತ್ತಿರ್ತಾನೆ. ಇದರ ಪರಿಣಾಮ ವಿಲ್ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೋಗುತ್ತಾನೆ. ಆ ವೈರಸ್ ಬಗ್ಗೆ ವಿಲ್ಗೆ ಎಚ್ಚರಿಸಲು ಮನೆಗೆ ಬಂದ ಫ್ರಾಂಕ್ಲಿನ್ ಹನ್ಸಿಕರ್ ಮೇಲೆ ರಕ್ತದ ಸೀನುತ್ತಾನೆ. ಕೆಲವೇ ದಿನಗಳ ನಂತರ ಎಲ್ಲಾ ಕಡೆಯಿಂದ ರಕ್ತ ಸುರಿದು ತನ್ನ ರೂಮ್ ನಲ್ಲಿ ಸತ್ತಿರುತ್ತಾನೆ. ವಿಲ್ ಸೀಸರ್ ನನ್ನು ಮನೆಗೆ ಕರ್ಕೊಂಡು ಹೋಗಲು ಏಪ್ಸ್ ಶೆಲ್ಟರ್ ಗೆ ಬಂದು ಸೀಸರ್ ಗೆ ಕರೆದಾಗ ಸೀಸರ್ ಬರಲು ನಿರಾಕರಿಸ್ತಾನೆ. ಇದರ ನಡುವೆ ಮಂಗ ಮಿತ್ರರಿಗೂ ಬುದ್ಧಿವಂತನಾಗಿ ಮಾಡಲು ಸೀಸರ್ ಶೆಲ್ಟರ್ ನಿಂದ ತಪ್ಪಿಸಿಕೊಂಡು ವಿಲ್ ನ ಮನೆಗೆ ELZ-113 ಡಬ್ಬಿಗಳನ್ನು ಕದಿಯುತ್ತಾನೆ. ಈ ಡಬ್ಬಿಗಳನ್ನ ಶೆಲ್ಟರ್ ತುಂಬಾ ಗ್ಯಾಸ್ ಹರಡಿಸಿ ಎಲ್ಲಾ ಮಂಗಗಳ ಬುದ್ಧಿವಂತಿಕೆ ಹೆಚ್ಚಿಸ್ತಾನೆ. ಇದರ ನಡುವೆ ಮಂಗಗಳ ಲೀಡರ್ ಆಗಿ ಆದೇಶ ಕೊಡುವುದನ್ನು ಶೆಲ್ಟರ್ ಮಾಲೀಕ ಆಶ್ಚರ್ಯದಿಂದ ನೋಡುತ್ತಾನೆ. ಇದೇ ವೇಳೆ ಸೀಸರ್ ನನ್ನು ತನ್ನ ಪಂಜರಕ್ಕೆ ಹಿಂತಿರುಗಿಸಲು ಪ್ರಯತ್ನಿಸಿದಾಗ ಸೀಸರ್ ಡಗ್ಲಸ್ ನ ಕೈಯಿಂದ ಕರೆಂಟ್ ದೊಣ್ಣೆ ಕಸಿದುಕೊಂಡು ಅವನನ್ನು ಬೀಳಿಸಿ ಮಾತನಾಡಬಲ್ಲೆ ಎಂದು ಬಹಿರಂಗಪಡಿಸುತ್ತಾನೆ. ಮಂಗಗಳನ್ನು ಫ್ರೀ ಮಾಡುವಾಗ ಡಗ್ಲಸ್ ನೊಂದಿಗೆ ಹೋರಾಡ್ತಾನೆ. ಡಗ್ಲಸ್ ಕರೆಂಟ್ ದೊಣ್ಣೆಯಿಂದ ಹೊಡೆಯುವ ಟೈಮ್ ಸೀಸರ್ ನೀರು ಸಿಡಿಸಿ ಅವನು ಶಾಕ್ ನಿಂದ ಸಾಯ್ತಾನೆ. ಮಂಗಗಳು ಓಡಿ ಹೋಗುತ್ತವೆ. ಕೋಬಾ ಉಳಿದ ಮಂಗಗಳು ಜೆನ್ಸೆನ್ ನಿಂದ ಪ್ರಯೋಗ ಮಂಗಗಳು ಸ್ಯಾನ್ ಫ್ರಾನ್ಸಿಸ್ಕೋ ಝೂ ಇಂದ ಎಲ್ಲಾ ಮಂಗಗಳನ್ನು ರಿಲೀಸ್ ಮಾಡ್ತಾರೆ. ರೆಡ್ ಹುಡ್ ಕಾಡಿಗೆ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿ ಗೋಲ್ಡನ್ ಗೇಟ್ ಬ್ರಿಡ್ಜ್ ಮೇಲೆ ಪೊಲೀಸರ ಮಂಗಗಳ ಯುದ್ಧ ಶುರುವಾಗುತ್ತೆ. ಮಂಗಗಳು ಎಲ್ಲರನ್ನು ಹೊಡೆದು ಹಾಕುತ್ತಾ ಸೀಸರ್ ನನ್ನು ಕಾಪಾಡಲು ಬಕ್ ಗೋರಿಲ್ಲಾ ಹೆಲಿಕಾಪ್ಟರ್ ಗುಂಡೇಟು ತಿಂದು ಬ್ರಿಡ್ಜ್ ಮೇಲಿಂದ ಹಾರಿ ಹೆಲಿಕಾಪ್ಟರ್ ಬೀಳಿಸಿ ತನ್ನ ಪ್ರಾಣ ತ್ಯಾಗ ಮಾಡುತ್ತೆ. ಜೋಕಬ್ಸ್ ಇನ್ನು ಹೆಲಿಕಾಪ್ಟರ್ ಒಳಗೆ ಇರುತ್ತಾನೆ. ಕೋಬಾ ಆ ಹೆಲಿಕಾಪ್ಟರ್ ಅನ್ನು ಸಮುದ್ರಕ್ಕೆ ತಳ್ತಾನೆ. ಬ್ರಿಡ್ಜ್ ಮೇಲಿಂದ ಮತ್ತು ಬ್ರಿಡ್ಜ್ ಕೆಳಗಿನಿಂದ ಗೊರಿಲ್ಲಾಗಳು ಮಂಗಗಳು ಸೀಸರ್ ಮುಂದಿನಿಂದ ಬಂದು ಪೊಲೀಸರನ್ನು ಹೊಡೆದು ಅವರನ್ನು ದಾಟಿ ರೆಡ್ ಹುಡ್ ಕಾಡಿಗೆ ಪ್ರಯಾಣ ಬೆಳೆಸ್ತಾರೆ. ರೆಡ್ ಹುಡ್ ಕಾಡಿನಲ್ಲಿ ವಿಲ್ ಅಲ್ಲಿಗೆ ಬಂದು ಸೀಸರ್ ನನ್ನು ಮನುಷ್ಯರು ಅವರನ್ನು ಬೇಟೆ ಮಾಡಿ ಕೊಂದಾಕ್ತಾರೆ ಎಚ್ಚರಿಕೆ ಕೊಡ್ತಾನೆ ಮತ್ತು ಮನೆಗೆ ಬಾ ಅಂತ ಕರೀತಾನೆ. ಬದಲಿಗೆ ಸೀಸರ್ ಅವನಿಗೆ ತಬ್ಬಿಕೊಂಡು ತಾನು ಮನೆಯಲ್ಲೇ ಇದ್ದೇನೆ ಅಂತ ಹೇಳ್ತಾನೆ. ವಿಲ್ ಸೀಸರ್ ನ ನಿರ್ಧಾರವನ್ನು ಸ್ವೀಕರಿಸಿ ಮಂಗಗಳನ್ನು ಹೋಗಲು ಬಿಡುತ್ತಾನೆ. ಹೀಗೆ ಮಂಗಗಳು ಹೊಸ ಲೈಫ್ ಆರಂಭಿಸುತ್ತವೆ. ಇದಾದ ಬಳಿಕ ELZ-113 ವೈರಸ್ ನಿಂದ ಇನ್ಫೆಕ್ಟೆಡ್ ಆದ ಹನ್ಸಿಕರ್ ಸ್ಯಾನ್ ಫ್ರಾನ್ಸಿಸ್ಕೋ ಏರ್ಪೋರ್ಟ್ ಗೆ ಬರುತ್ತಾನೆ. ಅಲ್ಲಿಂದ ವೈರಸ್ ಪೂರ್ತಿ ಭೂಮಿಗೆ ಹರಡುತ್ತೆ ಮತ್ತು ಸಾಂಕ್ರಾಮಿಕ ರೋಗವಾಗಿ ಬೆಳೆದು ಬಿಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಮುಂದಿನ ಚಿತ್ರದಲ್ಲಿ ಸಿಗೋಣ.